ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ಇದರಿಂದ ಸಮಸ್ಯೆ ನಮ್ಮ ಕಾಲಡಿಗೆ ಬಂದಿದೆ. ಬುಟ್ಟು ತಗೊಳ್ತಾರೆ, ಆದರೆ ಗ್ಯಾಸೇ ಬರೋದಿಲ್ಲ ಮನೆಗೆ. ಯಾವ ಸಮಸ್ಯೆಗೆ ಒಳಗಾಗ್ಲಿಕ್ಕಿದ್ದಾರೆ ಅನ್ನೋದನ್ನ ಇವತ್ತು ನಾವು ನಿಜಕ್ಕೂ ಪರಿಸ್ಥಿತಿಯನ್ನ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈ ಭಾರತ ಸರ್ಕಾರ ಕಣ್ಣು ಮುಚ್ಚಿಕೊಂಡು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದನ್ನು ನಾವು ಮೊದಲನೇದಾಗಿ ಖಂಡಿಸಬೇಕಾಗಿರ್ತದೆ. ಈ ಸೌದೆಯನ್ನು ಉರಿಸಿಕೊಂಡು ನಮ್ಮ ಊಟದ ವ್ಯವಸ್ಥೆ ಮಾಡುವ ದಿನಗಳು ಬಂದಿವೆ. ಒಂದು ಕಿಲೋಮೀಟರ್ ಗಟ್ಟಲೆ ರಿಕ್ಷಾಗಳು ಪಾರ್ಕಿಂಗ್ ಮಾಡುವಂಥದ್ದು, ಗ್ಯಾಸ್ಗಾಗಿ ರಿಕ್ಷಾಗಳನ್ನು ದೂಡ್ತಾ ಹೋಗುವಂಥ ಪರಿಸ್ಥಿತಿ. ಕೇಂದ್ರ ಸರ್ಕಾರ ದಾದಾಪಡ ಪಂಡ ಗ್ಯಾಸ್ಗೆ ದಾಲಾ ಕೊರತೆ ಇಜ್ಜಿ ಗ್ಯಾಸ್ಗೆ ಹೆಚ್ಚಿನ ನಿಂತಿನಲ್ಲ ಇವತ್ತು ಸೃಷ್ಟಿ ಆಗಿದ್ರೆ ಅದರ ಹೆಸರು ನಾವು ಗ್ಯಾಸ್ ಮಾಫಿಯಾ ಅಂತ ಕರೀಬೇಕಾಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಂತು ನಾವು ಈ ಪ್ರತಿಭಟನೆ ಮಾಡಬೇಕಾದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ ಜಲ ಎಲ್ಲವನ್ನ ತ್ಯಾಗ ಮಾಡಿ ಈ ಭೂಮಿಯ ಜೊತೆಗಿದ್ದಂತಹ ಭಾವನಾತ್ಮಕ ಸಂಬಂಧಗಳನ್ನ ತ್ಯಾಗ ಮಾಡಿ ಇಲ್ಲಿ ರಿಫೈನರಿ ಬರಬೇಕು, ಇಲ್ಲಿ HPCL ಬರಬೇಕು, MRPL ಬರಬೇಕು, BPCL ಬರಬೇಕು ಅಂತ ಹೇಳಿ ಇಲ್ಲಿನ ಜನರಿಗೆ ಉದ್ಯೋಗ ಸಿಗ್ತದೆ, ಇಲ್ಲಿ ಪೆಟ್ರೋಲ್ ಡೀಸೆಲ್ಗಳು ಬಹಳ ಅಗ್ಗದಲ್ಲಿ ಸಿಗಬಹುದು ಅನ್ನೋ ಕಾರಣಕ್ಕಾಗಿ ಆ ಭೂಮಿಯನ್ನ ಕಳ್ಕೊಂಡಂತ ಆ ಕಾಲದಲ್ಲಿ ಇವತ್ತು ನಾವು ನೋಡಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಗ್ಯಾಸಿನ ಅಭಾವ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿ ಅಥವಾ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿ 25 ದಿನಕ್ಕೆ ಒಂದು ಗ್ಯಾಸ್, ಗ್ರಾಮೀಣ ಪ್ರದೇಶದಲ್ಲಿ 40 ರಿಂದ 45 ದಿನಕ್ಕೆ ಒಂದು ಗ್ಯಾಸ್ ಅನ್ನು ನಾವು ಮನೆಗಳಿಗೆ ವಿತರಣೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿಕೆಗಳನ್ನ ಕೊಡ್ತಾರೆ. ಕೇಂದ್ರ ಸರ್ಕಾರದ ಸಚಿವರು, ಮಂತ್ರಿಗಳು, ರಾಜ್ಯ ಸರ್ಕಾರದ ಮಂತ್ರಿಗಳು ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದ ನಂತರ ಏನು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಏನು ಒಂದು ಯುದ್ಧದ ಭೀತಿಯಿಂದಾಗಿ ಮತ್ತು ಆ ಅರಬ್ ದೇಶಗಳಿಂದ ಭಾರತಕ್ಕೆ ಸೇರಿದಂತೆ ಜಗತ್ತಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸರಬರಾಜು ಆಗದ ಕಾರಣಕ್ಕಾಗಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ನ ಕೊರತೆ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಅಡುಗೆ ಅನಿಲ ಎನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಿಗದ ರೀತಿಯಲ್ಲಿ ಆಗಿದೆ. ಯುದ್ಧದ ಪರಿಣಾಮ ಒಂದು ರೀತಿ ಆದರೆ ಯುದ್ಧದ ದುಷ್ಪರಿಣಾಮ ಮತ್ತು ಯುದ್ಧದಿಂದ ಲಾಭವನ್ನು ಎಷ್ಟು ಮಾಡ್ಬೋದು ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಇವತ್ತು ದುರುಪಯೋಗ ಆಗುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಅಡುಗೆ ಅನಿಲ ಇವತ್ತು ಸರ್ಕಾರದಿಂದ ದೊಡ್ಡ ದೊಡ್ಡ ಹೇಳಿಕೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾರೆ, ಭಾರತ ದೇಶದಲ್ಲಿ ಗ್ಯಾಸಿನ ಅಭಾವ ಇಲ್ಲ, ಪೆಟ್ರೋಲಿಯಂನ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಗ್ಯಾಸ್ ಅನ್ನುವಂಥದ್ದು ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದು ಗ್ಯಾಸ್ ಕೊಡಬೇಕಾಗಿದ್ದರೂ ಕೂಡ 2 ತಿಂಗಳಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ನಿಂತು ನೋಡಬೇಕಾದ್ರೆ ಭಾರತ ದೇಶದ ಪರಿಸ್ಥಿತಿ ಬಹುಶಃ ಇದೇ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು HPCL ಇರ್ಬೋದು, IOCL ಇರ್ಬೋದು, BPCL ಇಲ್ಲಿ ಎಲ್ಲ ಕಡೆ ಕೂಡ ಗ್ಯಾಸ್ ಪಾಯಿಂಟಿಂಗ್ ಸೆಂಟರ್ಗಳಿರ್ತಕ್ಕಂಥ, ರಿಫೈನರಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಭಾವಗಳಾದರೆ ಇದೊಂದು ರೀತಿಯಲ್ಲಿ ಇವತ್ತು ಯುದ್ಧದ ಘೋಷಣೆ ಆದ ದಿನದಿಂದ ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ಗ್ಯಾಸ್ ಮಾಫಿಯಾ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ನೋಡಿದರೆ ಇದೊಂದು ಹಗರಣದ ಮಟ್ಟಕ್ಕೆ ಹೋಗಿದೆ. ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಇವತ್ತು ಜನರಿಗೆ ಗ್ಯಾಸ್ಗಳನ್ನು ತಲುಪಿಸ್ತಾ ಇಲ್ಲ. ಜನರಿಗೆ ಗ್ಯಾಸ್ ಬುಕ್ಕಿಂಗ್ ಆಗೋಂಥ ದಿನದಿಂದ ಇಷ್ಟು ದಿನದ ಒಳಗಡೆ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ. ಡೆಲಿವರಿ ಆಗಿದೆ ಅನ್ನುವಂಥ ಮೆಸೇಜ್ ಬಂದಿದ್ದರೂ ಕೂಡ ಮನೆಗೆ ಗ್ಯಾಸ್ ತಲುಪಿರೋದಿಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಜನರ ಗ್ಯಾಸನ್ನು ಇವತ್ತು ಕೊಳ್ಳೆ ಹೊಡೆದು ಆ ಹಗರಣ ಆಗಿ ಇದೊಂದು ದೊಡ್ಡ ರೀತಿಯ ಮಾಫಿಯಾ ಆಗಿ ಇವತ್ತು ಈ ಜಿಲ್ಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇವತ್ತು ಸಮರ್ಪಕ ಗ್ಯಾಸ್ ವಿತರಣೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇವತ್ತು ಈ ರೀತಿಯ ಒಂದು ಕಾಲಸಂತೆಯಲ್ಲಿ ಗ್ಯಾಸ್ಗಳು ಇವತ್ತು ಬಿಕರಿ ಆಗ್ತಾ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನಿಗಾ ವಹಿಸದಿರ್ಬೋದು ಅಥವಾ ಈ ಬಗ್ಗೆ ಗ್ಯಾಸ್ ವಿತರಣೆಗೆ ಸಂಬಂಧಪಟ್ಟು ಇವತ್ತು ಯಾವುದಾದ್ರೂ ಒಂದು ಸಭೆಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು ಗ್ಯಾಸ್ ಅನ್ನುವಂಥದ್ದು 10,000 12,000ಕ್ಕೂ ಕೂಡ ಗ್ಯಾಸಿನ ಮಾರಾಟ ಆಗ್ತಾ ಇದೆ. ಪೆಟ್ರೋಲಿಯಂ ಕಂಪನಿಗಳಲ್ಲಿ ಡೀಸೆಲ್ನ ಬೆಲೆ 122 ರೂಪಾಯಿ ಆಗಿದೆ. ಬಹುಶಃ
ಈ BPCL HPCL IOCL ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಯಾರಿಕೆ ಆಗ್ಬೋದು. ಇವತ್ತು ಚುನಾವಣೆ ಕಾರಣಕ್ಕಾಗಿ ಇವತ್ತು ಕೇರಳದಲ್ಲಿರ್ಬೋದು 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ಸರ್ಕಾರ ಇವತ್ತು ಡೀಸೆಲ್ ಪೆಟ್ರೋಲ್ ಏರಿಕೆ ಮಾಡದೆ ಇವತ್ತು ವಿಳಂಬ ಮಾಡ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ನೋಡ್ಬೋದು ನಮ್ಮ ಮಂಗಳೂರಿನ HP ಪಾಯಿಂಟಲ್ಲಿ ಕೋಲಾಪುರದಿಂದ ಮಹಾರಾಷ್ಟ್ರದಿಂದ ದಿನಕ್ಕೆ 200ರಿಂದ 250 ಬುಲೆಟ್ ಟ್ಯಾಂಕರ್ಗಳು ಲೋಡ್ ಆಗಿ ಹೋಗ್ತಾ ಇದೆ. ಯಾಕೆ ಅದು ದಿಢೀರನೆ ಮಂಗಳೂರಿಗೆ ಬಂತು? ಇದುವರೆಗೆ ಬರೆದಿದ್ದಂಥ ಬುಲೆಟ್ ಟ್ಯಾಂಕರ್ಗಳು ಮಹಾರಾಷ್ಟ್ರದಿಂದ ಕೋಲಾಪುರದಿಂದ ಯಾಕೆ ಮಂಗಳೂರಿಗೆ ಬರ್ತಾ ಇದೆ? ಯಾಕೆ ಮಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ಬೇಕಾದಷ್ಟು ಗ್ಯಾಸ್ ಹೋಗ್ತದೆ, ಮಂಗಳೂರಿನಿಂದ ಬೇಕಾದಷ್ಟು ಗ್ಯಾಸ್ಗಳು ಗೋವಾ ರಾಜ್ಯಗಳಿಗೆ ಹೋಗ್ತದೆ, ಯಾಕೆ ಕರ್ನಾಟಕಕ್ಕೆ ಸರಬರಾಜು ಆಗ್ತಾ ಇಲ್ಲ? ಈ ಪ್ರಶ್ನೆ ಇವತ್ತು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಮತ್ತು ಕೇರಳಕ್ಕೆ ಇವತ್ತು ಗ್ಯಾಸ್ಗಳನ್ನು ಸರಬರಾಜು ಮಾಡಲಿಕ್ಕೆ ಯಾಕೆ ಈ MRPLಗೆ ಈ HPCLನವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಇದು ಒಂದು ರಾಜಕೀಯ. BJP ಆಡಳಿತ ಇರ್ತಕ್ಕಂಥ ರಾಜ್ಯಗಳಿಗೆ ಗ್ಯಾಸ್ಗಳನ್ನ ಕೊಡ್ತಾ ಇದ್ದಾರೆ. BJP ಹತ್ರ ಕರ್ನಾಟಕದಲ್ಲಿ ಅಭಾವ ಸೃಷ್ಟಿ ಆಗ್ತಾ ಇದ್ದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ? ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕರ್ನಾಟಕದ ಜನರಿಗೆ ಬೇಕಾದಷ್ಟು ಗ್ಯಾಸ್ಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಇವತ್ತು ಈ ಗ್ಯಾಸ್ ಇವತ್ತು ಮಾಫಿಯಾ ಇವತ್ತು ಗ್ಯಾಸ್ ಹಗರಣ ಆಗಿದೆ. ಜಿಲ್ಲಾಡಳಿತ ಮಾತಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ, ಸರ್ಕಾರದಿಂದ ಸುಳ್ಳು ಹೇಳಿಕೆಗಳು ಮಾತ್ರ ಬರ್ತಾ ಇದೆ. ಜನ ಇವತ್ತು 50-60 ದಿವಸ ಆದರೂ ಕೂಡ ಜನರಿಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಈ ಜಿಲ್ಲೆಯ ಉತ್ಪಾದನಾ ಕ್ಷೇತ್ರದ ಮೇಲೆ, ವ್ಯಾಪಾರ ಕ್ಷೇತ್ರದ ಮೇಲೆ ದೊಡ್ಡ ಹೊಡೆತ ಬೀರ್ತಾ ಇದೆ. ಇಲ್ಲಿನ ಹೋಟೆಲ್ ಉದ್ಯಮಗಳು ಮುಚ್ಚುತ್ತಾ ಇವೆ. ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರ್ತಕ್ಕಂಥ ಕಾರ್ಮಿಕರು ಮಂಗಳೂರು ಬಿಟ್ಟು ದೂರ ಅವರ ಊರಿಗೆ ವಲಸೆ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಗ್ಯಾಸಿನ ಅಭಾವವನ್ನು ಇವತ್ತು ನಿಯಂತ್ರಣ ಮಾಡದೇ ಇದ್ದರೆ ಅಥವಾ ಕಾಳಸಂತೆಯಲ್ಲಿ ಈ ಗ್ಯಾಸ್ ಮಾರಾಟವನ್ನು ಕಡಿವಾಣ ಹಾಕದಿದ್ದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ಅಮೇರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಏನು ಯುದ್ಧ ಘೋಷಿಸಿ ಯುದ್ಧ ನಡೆಯುತ್ತಿರುವ ಪರಿಣಾಮವಾಗಿ ದೇಶಾದ್ಯಂತ ಇಂಧನ, ಅನಿಲ, ಹಲವು ರೀತಿಯ ಸಮಸ್ಯೆಗಳನ್ನು ಇಲ್ಲಿಯ ದೇಶಾದ್ಯಂತ ಜನರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಇದರ ಏನು ಯಾವ ರೀತಿಯಲ್ಲೂ ಜನರು ಈ ಅನಿಲಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಕಚೇರಿಗಳಿಗೂ ಇಂಧನ ಏಜೆನ್ಸಿಗಳ ಬಳಿ ಹೋಗಿ ತಮಗೆ ಅಗತ್ಯ ಇರುವ ಎಲ್ಲೂ ಬೇಡಿಕೆ ಇಟ್ಟರು ಜನರಿಗೆ ಸಿಗದಂಥ ಪರಿಸ್ಥಿತಿ. ಇಲ್ಲಿಯ ಮನೆಗಳಿಗಿರ್ಬೋದು, ಇಲ್ಲಿಯ ಹೋಟೆಲ್ಗಳಿಗಿರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು. ಇಲ್ಲಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300ರಷ್ಟು ಹಾಸ್ಟೆಲ್ಗಳಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಇದರಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇಶಾದ್ಯಂತ ಈ ಅನಿಲದ ಸಮಸ್ಯೆಗಳನ್ನು ಜನರು ನಿರಂತರವಾಗಿ ಯುದ್ಧ ಪ್ರಾರಂಭವಾದ ದಿನದಿಂದ ಎದುರಿಸ್ತಾ ಬರ್ತಾ ಇದ್ದಾರೆ. ಒಂದೆಡೆಯಲ್ಲಿ ಇಲ್ಲಿ ಗ್ಯಾಸ್ ಲಭ್ಯವಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಒಂದು ರೀತಿಯಲ್ಲಿ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ಅದೇ ರೀತಿ ಇಲ್ಲಿಯ MPಗಳಿರ್ಬೋದು ಮಾತಾಡ್ತಾರೆ. ಆದರೆ ನಿಜವಾಗಿ ನೋಡೋದಾದರೆ ಇಲ್ಲಿ ಜನರು ಇದಕ್ಕಾಗಿ ಪರದಾಡ್ತಾ ಇದ್ದಾರೆ. ಎಲ್ಲೂ ದುಡ್ಡು ಕೊಟ್ಟರು ಇಲ್ಲಿ ಜನರಿಗೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಯಾವುದು ಮುಂಚಿನ ರೀತಿಯಲ್ಲಿ ಜನರು ಬುಕ್ಕಿಂಗ್ ಮಾಡಿದರೆ ಸಿಗ್ತಾ ಇತ್ತು, ಆ ರೀತಿಯಲ್ಲಿ ಇವಾಗ ದೊರೀತಾ ಇಲ್ಲ. 25 ದಿನ 12 ದಿನ ಇನ್ನಷ್ಟು ಕಾಲಾವಕಾಶಗಳಲ್ಲೂ ಕಾಯ್ದು ಜನರಿಗೆ ಸಿಗ್ತಾ ಇಲ್ಲ. ಇನ್ನೊಂದೆಡೆ ಆಟೋ ರಿಕ್ಷಾಗಳಿರ್ಬೋದು, ಎಲ್ಲ ಪಂಪ್ಗಳಲ್ಲಿ ಗ್ಯಾಸ್ ಎಲ್ಲೂ ಸಿಗುತ್ತೆ. ಅಲ್ಲಿ 1 ಕಿಲೋಮೀಟರ್ ಗಟ್ಟಲೆ ರಿಕ್ಷಾಗಳು ಪಾರ್ಕಿಂಗ್ ಮಾಡುವಂಥದ್ದು, ಗ್ಯಾಸ್ಗಾಗಿ ರಿಕ್ಷಾಗಳನ್ನು ದೂಡ್ತಾ ಹೋಗುವಂಥ ಪರಿಸ್ಥಿತಿ. ಇದರಿಂದ ಜನರ ಬದುಕಿಗೆ ನೇರವಾಗಿ ಪರಿಣಾಮ ಆಗ್ತಾ ಇದೆ. ಏನು ಇವಾಗ ಬ್ಲ್ಯಾಕಲ್ಲಿ ದಂಧೆಗಳು ನಡ್ತಾ ಇದೆ. ಈಗಾಗಲೇ ಬೆಂಗಳೂರು ಅಂತ ನಗರಗಳಲ್ಲಿ ಹಲವಾರು ಗ್ಯಾಸ್ ಈ ರೀತಿ ಹೊರಗೆ ಬ್ಲ್ಯಾಕಲ್ಲಿ ಕೊಡುವಂಥದ್ದನ್ನು ಈಗಾಗಲೇ ಅಲ್ಲಿ ಹಿಡಿದಿದ್ದಾರೆ. ಎಷ್ಟೋ ಜನರನ್ನು ಹಿಡಿದಿದ್ದಾರೆ. ಅಡುಗೆ ಅನಿಲ, ಮನೆಯವರಿಗೆ ನೀಡಬೇಕಾದ ಅನಿಲಗಳನ್ನು ಹೊರ ಹೋಟೆಲ್ಗಳಲ್ಲಿ ಇರ್ಬೋದು, ಬಾರ್ಗಳಿಗೆ ಇರ್ಬೋದು ಹೆಚ್ಚಿನ ದರಕ್ಕಾಗಿ ಸಪ್ಲೈ ಮಾಡುವಂಥದ್ದು. ಒಂದು ಕಡೆ ಯುದ್ಧದ ಪರಿಣಾಮವಾಗಿ ಜನರು ತೊಂದರೆ ಅನುಭವಿಸ್ತಾ ಇದ್ದರೆ, ಇನ್ನೊಂದು ಕಡೆ ಅದು ಸರ್ಕಾರದ ಮೂಲದಿಂದನೇ ಬಂದು ಅಡುಗೆ ಅನಿಲಗಳು ಇವತ್ತು ಬ್ಲ್ಯಾಕ್ ರೀತಿಯಲ್ಲಿ ದಂಧೆಗಳು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ನನ್ನ ಹೆಸರು ಮುಜಾಫರ್ ಅಹಮದ್ ಅಂತ. ಗ್ಯಾಸಿನ ಸಮಸ್ಯೆ ಎಲ್ಲ ಇದೆ. ನಮ್ಮ ಮನೆಯಲ್ಲಿ ಗ್ಯಾಸ್ ಸಿಗಿದ್ರೆ ನಮ್ಗೆ ಎಷ್ಟು ದಿನ ಆಯ್ತಿಲ್ಲ. ಗ್ಯಾಸ್ ಬುಕ್ ಮಾಡಿದರೆ
ಬುಕ್ ತೊಗೊಳ್ತಾರೆ, ಆದರೆ ಗ್ಯಾಸೇ ಬರೋದಿಲ್ಲ ಮನೆಗೆ. ಮತ್ತು ಈಗ ಕಾಳಸಂತೆಯಲ್ಲಿ ಕೇಳಿದರೆ 2,500 3,000 ಅಂತ ಹೇಳ್ತಾರೆ ನಮಗೆ. ನಾವು ಹೇಗೆ ತೆಗೆಯೋದು? ಕಷ್ಟ ಆಗಿದೆ. ಎಲ್ಲಿ ಯುದ್ಧ ಆಗಿದೆ, ಎಲ್ಲಿ ಯುದ್ಧ ಆದರೆ ನಮಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರಲ್ಲ, ಅವರಿಗೆ ಈಗ ಗೊತ್ತಾಗ್ತದೆ, ನಮಗೆ ಸಹ ಈಗ ಗೊತ್ತಾಗ್ತಾ ಉಂಟು. ಮೊದಲು ಅಲ್ಲಿ ಯುದ್ಧ ಆದರೆ ನಮಗೆ ಸಂಬಂಧ ಇಲ್ಲ, ಯಾವುದು ಅವರಿಗೆಲ್ಲ. ಇಲ್ಲಿ ಯುದ್ಧ ಆದರೆ ಇವರಿಗೆ, ನಮಗೆ ಸಂಬಂಧ ಇಲ್ಲ. ಈಗ ಹಾಗೆಲ್ಲ ನಮಗೆ ಈಗ ನಮ್ಮ ಕಾಲಡಿಗೆ ಬಂದಿದೆ. ಈ ಯುದ್ಧದಿಂದ ಸಮಸ್ಯೆ ನಮ್ಮ ಕಾಲಡಿಗೆ ಬಂದಿದೆ, ನಮ್ಮ ದೇಶಕ್ಕೆ ಬಂದಿದೆ. ಇವತ್ತು ಅಡುಗೆಗೆ ಬಳಸ್ತಕ್ಕಂಥ ಏನು ಅಡುಗೆ ಅನಿಲ ಏನಿದೆ, ಇದು ಇವತ್ತು ಅಭಾವ ಸೃಷ್ಟಿಯಾಗಿದೆ. ಈ ಅಭಾವ ಸೃಷ್ಟಿಗೆ ನಿಜಕ್ಕೂ ನಿಜವಾದ ಕಾರಣ ಯಾರು ಅಂತ ಕೇಳಿದೆ, ನಮ್ಮನ್ನು ಆಳುವಂತ ಕೇಂದ್ರ ಸರ್ಕಾರ, ಬಿಜೆಪಿ ಆಡಳಿತದ ವೈಫಲ್ಯವು ಇದಕ್ಕೆ ನೇರ ಹೊಣೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಬಹಳ ಮುಖ್ಯವಾಗಿ ಏನು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ದೇಶದ ಮೇಲೆ ಯುದ್ಧವನ್ನ ಸಾರಿದಂತ ಸಂದರ್ಭದಲ್ಲಿ ಆ ನಂತರ ದಿನಗಳಲ್ಲಿ ಸೃಷ್ಟಿಯಾಗಿದ್ದಂತ ಗ್ಯಾಸ್ನ ಅಭಾವ ಅಥವಾ ಪೆಟ್ರೋಲ್ ಡೀಸೆಲ್ನ ಕೊರತೆ ಏನಿದೆ, ಇದನ್ನ ಸರಿದೂಗಿಸುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಸಂದರ್ಭಕ್ಕೆ ಅನುಗುಣವಾಗಿ ಮಧ್ಯಪ್ರವೇಶ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನ ಮಾಡಿಲ್ಲ. ಅದಕ್ಕೆ ಬದಲಾಗಿ ಏನು ಇಲ್ಲಿಯ ಸಂಘ ಪರಿವಾರ ಮತ್ತು ಇಲ್ಲಿಯ ಸಂಘ ಪರಿವಾರದ ಕಾಳಾಳು ಯಾರಿದ್ದಾರೆ, ಅವರು ಇಸ್ರೇಲ್ ದೇಶದ ನೆತನ್ಯಾಹುಗೆ ಮತ್ತು ಅಮೆರಿಕದ ಟ್ರಂಪ್ಗೆ ಬೆಂಬಲ ಸೂಚಿಸುವಂತ ಆ ರೀತಿಯ ಹೇಳಿಕೆಗಳನ್ನ ಮತ್ತು ಯುದ್ಧವನ್ನ ವಿಜೃಂಭಿಸುವ ಮತ್ತು ಹಿಂದೂ ಮುಸಲ್ಮಾನರ ರೀತಿಯಲ್ಲಿ ಒಂದು ಧರ್ಮದ ಆಧಾರದಲ್ಲಿ ನೋಡುವ ರೀತಿಯಲ್ಲಿ ಯುದ್ಧವನ್ನು ನೋಡಿದ್ದಾರೆ. ಇವಾಗ ನಮಗೆ ನಿಜಕ್ಕೂ ಇದರ ಸಮಸ್ಯೆ, ಒಂದು ಯುದ್ಧ ಸಂಭವಿಸಿದ್ರೆ ಅದರಲ್ಲಿ ಏನು ಸಮಸ್ಯೆ ಈ ದೇಶಕ್ಕೆ ಕಾಡ್ಲಿಕ್ಕಿದೆ ಅಥವಾ ಈ ದೇಶದ ಜನರು ಯಾವ ಸಮಸ್ಯೆಗೆ ಒಳಗಾಗ್ಲಿಕ್ಕಿದ್ದಾರೆ ಅನ್ನೋದನ್ನ ಇವತ್ತು ನಾವು ನಿಜಕ್ಕೂ ಪರಿಸ್ಥಿತಿಯನ್ನ ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಭಾರತ ದೇಶದ ಒಳಗಡೆ ಕೂಡ ಗ್ಯಾಸ್, ಪೆಟ್ರೋಲ್, ಡೀಸೆಲ್ನ ಅಭಾವ ಹೆಚ್ಚಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಕಳೆದ 2 ತಿಂಗಳಿನಿಂದ ಆಗಿರುವಂತಹ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಈ ದೇಶದ ಯಾವುದೇ ಸರ್ಕಾರಗಳ ಅರಿವಿಗೆ ಬಾರದೇ ಇರುವಂತಹ ಬೆಳವಣಿಗೆಗಳೇನಲ್ಲ. ಎಲ್ಲವೂ ಕೂಡ ಅರಿವಿಗೆ ಬಂದು ಆಗ್ತಾ ಇರುವಂತಹ ಬೆಳವಣಿಗೆಗಳ ಸಂದರ್ಭದಲ್ಲಿ ಕೂಡ ಈ ಭಾರತ ಸರ್ಕಾರ ಕಣ್ಣು ಮುಚ್ಚಿಕೊಂಡು ದಿವ್ಯ ನಿರ್ಲಕ್ಷ್ಯ ವಹಿಸ್ತಾ ಇರುವಂಥದ್ದನ್ನು ನಾವು ಮೊದಲನೇದಾಗಿ ಖಂಡಿಸಬೇಕಾಗಿರ್ತದೆ. ಒಂದು ದೇಶ ಒಂದು ವಿಶ್ವ ಮಟ್ಟದಲ್ಲೇ ಸದೃಢವಾಗಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರುವಂತಹ ಭಾರತ ದೇಶದ ಒಳಗಡೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುದ್ಧ ನಡೆದು 2 ತಿಂಗಳು ಕಳೆಯಬೇಕಾದ್ರೇನೆ ಗ್ಯಾಸ್ ಅಭಾವ ಇದೆ, ಪೆಟ್ರೋಲ್ ಡೀಸೆಲ್ ಅಭಾವ ಇದೆ ಅಂತ ಹೇಳಿದ್ರೆ ಈ ದೇಶದ ಒಳಗಿನ ಆಂತರಿಕ ಕುಸಿತ ಮತ್ತು ಆಂತರಿಕ ಭದ್ರತೆ ಯಾವ ರೀತಿ ಇದೆ ಅನ್ನೋದರ ಕೈಗನ್ನಡಿ ಇದಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಪಕ್ಕದ ಚೀನಾದವರು ಹೇಳ್ತಾ ಇದ್ದಾರೆ 1 ವರ್ಷಕ್ಕೆ ಸಾಕಾಗುವಷ್ಟು ಕಚ್ಚಾ ತೈಲ ನಮ್ಮ ದೇಶದ ಒಳಗಡೆ ಇದೆ ಅನ್ನುವಂಥದ್ದನ್ನ. ಆದರೆ ಭಾರತದಲ್ಲಿ 2 ತಿಂಗಳು ಕಳೆದಾಗಲೇ ಗ್ಯಾಸ್ ಅಭಾವವನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ಆಟೋ ರಿಕ್ಷಾಗಳು, ಗ್ಯಾಸ್ನ ಬಳಕೆ ಮಾಡ್ತಾ ಇರುವಂತಹ ಆಟೋ ರಿಕ್ಷಾಗಳು ಕೂಡ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಸ್ಥಿತಿ ಬಂದೊದಗುವಂತಹ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಗ್ಯಾಸ್ನ ಆಟೋ ರಿಕ್ಷಾಗಳನ್ನ ಪೆಟ್ರೋಲ್ನ ಆಟೋ ರಿಕ್ಷಾಗಳಾಗಿ ಬದಲಾಯಿಸಿ ಅನ್ನುವಂತಹ ಒಂದು ಕ್ಷುಲ್ಲಕ ಹೇಳಿಕೆಯನ್ನು ನೀಡುವ ಮುಖಾಂತರವಾಗಿ ಇವತ್ತು ಈ ದೇಶದ ಸ್ಥಿತಿಯ ಬಗ್ಗೆ ಸರಿಯಾದ ಅರಿವು ಇಲ್ಲದೆ ವರ್ತಿಸ್ತಾ ಇರುವಂತದ್ದು ಇದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸಿಲಿಂಡರ್ಗಳು ಸಿಗುವುದಿಲ್ಲ. ಆದ ಕಾರಣ ನಾವು ಈಗ ಈ ಮುಂದಿನ ಯುಗಕ್ಕೆ ಹೋಗುವರು ನಾವೀಗ 100 ವರ್ಷಕ್ಕೆ ಹಿಂದೆ ಹೋಗುತ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಈಗಲೇ ನಾವು ಮನೆಯಲ್ಲಿ ಈ ಸೌದೆಯನ್ನು ಉರಿಸಿಕೊಂಡು ನಮ್ಮ ಊಟದ ವ್ಯವಸ್ಥೆ ಮಾಡುವ ದಿನಗಳು ಬಂದಿವೆ. ಆದ ಕಾರಣ ನಾನು ಇಲ್ಲಿಯ ಜನಪ್ರತಿನಿಧಿಗಳ ಹತ್ರ ನಾನು ವಿನಂತಿ ಮಾಡುತ್ತೇನೆ, ದಯವಿಟ್ಟು ನಮ್ಮ ಕರಾವಳಿ ಜಿಲ್ಲೆಯ ಜನರಿಗೆ ಈ ಸಮಸ್ಯೆಯಿಂದ ತಾವು ಒಂದು ಕಷ್ಟದಿಂದ ತಾವು ಪರಿಹಾರ ದೊರಕಿಸಿಕೊಡಬೇಕು. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಯಾವುದು ಕೂಡ ತಾರತಮ್ಯ ಮಾಡದೆ BJP ಇದ್ದ ರಾಜ್ಯಗಳಿಗೆ ಬೇರೆ, BJP ಸರ್ಕಾರ ಇಲ್ಲದ ರಾಜ್ಯಗಳಿಗೆ ಬೇರೆ ಅಂತ ಕಾನೂನು ಮಾಡುವುದು ಬೇಡ. ಎಲ್ಲರೂ ಕೂಡ ಭಾರತ ದೇಶದ ಪ್ರಜೆಗಳಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳುತ್ತೇನೆ. MN ಶಿವಪ್ಪ ಮಾತಾಡೋದು. ಇದು ಭಾರಿ ಪ್ರಾಬ್ಲಮ್ ಆಗಿ ಕೆಲಸಕ್ಕೆ ಬರಲಿಕ್ಕೆ ಅಲ್ಲ, ಮನೆಯವ್ರದ್ದು ಅಡಿಗೆ ಗ್ಯಾಸ್ ಇಲ್ಲ, ಎಂತ ಮಾಡೋದು? ಈಗ ಮನೆ ಅಂಗಳದಲ್ಲಿ ಅಡುಗೆ ಮಾಡುವ ಪರಿಸ್ಥಿತಿ ಬಂದಿದೆ. ಅದು ಹತ್ತಿರದ ಮನೆಯವರು ಗ್ಯಾಸ್ ಇದ್ದವರು ನಮಗೆ ಕಿರಿಕಿರಿ ಮಾಡ್ತಾರೆ ಗ್ಯಾಸ್ ಇಲ್ಲದೆ.
ಮತ್ತು ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಇಲ್ಲದೆ ಹೇಗೆ ಮಾಡೋದು, ಹೋಟೆಲಿಂದ ಎಷ್ಟು ತೆಗಿಬೋದು. ಹೋಟೆಲ್ಗೆ ಹೋದರೆ ಡಬಲ್ ರೇಟ್ ಆಗಿದೆ, ಈಗ ರೇಟ್ ಜಾಸ್ತಿ ಆಯಿತು. 15 ರೂಪಾಯಿದ್ದು ತಿಂಡಿಗೆ 25 ಆಯಿತು, 20 ರೂಪಾಯಿದ್ದು ಸಾಕಿ 25 ಆಯಿತು. ಈ ಪರಿಸ್ಥಿತಿ ನೋಡುವಾಗ ಭಾರಿ ಕಷ್ಟದಲ್ಲಿದ್ದೇವೆ. ಇದನ್ನು ಪರಿಹಾರ ಮಾಡಬೇಕು, ಆಗುವುದಿಲ್ಲ. ನಮ್ಮಾಗಿದ್ದವರಿಗೆ ಭಾರಿ ಕಷ್ಟ ಆಗ್ತದೆ. ನಾವು ದುಡ್ದು ದಿನ ಹೋಗುವವರು ಮನೆಯಿಂದ ಬರುವಾಗ ಭಾರಿ ಹೊತ್ತಾಗ್ತದೆ. ಹೋಟೆಲ್ಗೆ ಬಂದು ಚಾ ಕುಡ್ಲಿಕ್ಕೆ ಹೋದರೆ ಒಂದು 100 ರೂಪಾಯಿ ಬೇಕು. ಮನೆಯಲ್ಲಿ ಆದರೆ 100 ರೂಪಾಯಿ 4 ಜನ ತಿನ್ಬೋದು. 4 ಜನಕ್ಕೆ 100 ರೂಪಾಯಿ ಆಗ್ತದೆ. ಒಬ್ಬರಿಗೆ 100 ರೂಪಾಯಿ ಬೇಕಿಲ್ಲಿ. ಮಧ್ಯಾಹ್ನ ಊಟಕ್ಕೆ ಹೋಗುವಾಗ 70-80 ರೂಪಾಯಿ ಕಮ್ಮಿ ಊಟ ಇಲ್ಲ ಮಂಗಳೂರಿನಲ್ಲಿ. ಅದೇ ಮನೆಯಲ್ಲೇ ತಯಾರಾದರೆ ಒಂದು 3 ಜನಕ್ಕೆ ತಿನ್ಬೋದು 100 ರೂಪಾಯಿ ಊಟ. ಈ ಪರಿಸ್ಥಿತಿ ನಮ್ಮದು. ಅಬ್ದುಲ್ ಅಂತ ಮಂಗಳೂರಲ್ಲಿ ಗ್ಯಾಸಿನ ಅಭಾವ ಇದಾಗಿದೆ. ಈಗ ಹೇಳಿದರೆ 5,000 ಎಲ್ಲ ಬ್ಲ್ಯಾಕಲ್ಲಿ ನಡೀತದೆ. 5,000 10,000 ಕೊಟ್ಟರೆ ತಂದೆ ಕೊಡ್ತಾರೆ. ಅದು ಕೊಡುವಂಥ ಜಾಗ ಹೇಳಿದರೆ ಗಾಡಿ ಲೋಡ್ ಮಾಡಿ ಒಲೆಗೆ ರೋಡಲ್ಲಿ ನಿಲ್ಲಿಸಿ ಯಾರಿಗೆ ಬೇಕು ಕಾರಲ್ಲಿ ಹೀಗೆ ಕಳಿಸ್ತಾ ಇದ್ದಾರೆ. 5,000 10,000 ಹೇಳಿ ನಾವು ಸಿಟಿಯಲ್ಲಿರುವವರು ನಾವೇನು ಮಾಡಬೇಕು? ಇದರ ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡಿ ಅದರ ಮುಂದೆ ಕ್ರಮ ಕೈಗೊಳ್ಳಬೇಕೆಂದು ನಾನು ಎನ್ನ ಪುದರ್ ಭಾರತಿ ಬೋಳಾರ್ ಬಂದು ಯಾನಿತ್ತೆ ಗ್ಯಾಸಿದ ಸಮಸ್ಯೆದ ಬಗ್ಗೆ ನಿಕಲೆದುಳು ಪಾತ್ರರೊಂದಿಲ್ಲ ತುಲೆ ಮೂಲಭೂತ ಸೌಕರ್ಯ ಒಂಜಿ ವಿಶೇಷ ಎತ್ತಿದ ಪಂಡ ನಮಕ್ ಗ್ಯಾಸ್ ನಮ್ಮ ತೂಪೊತ್ತಾಂಡ ಮಾತ್ರ ರಡ್ಡು ಗಂಜಿ ಉನೋಲಿ ಆಂಡ ಈ ಗಂಜಿ ಉನಂದಿಲಕ ಮನ್ಪುನ ಈ ಸರ್ಕಾರ ಎಂಚ ಪಂಡ ತುಲೆ ಇಸ್ರೇಲ್ ಪಕ್ಕ ಅಮೇರಿಕಾ ಇರಾನ್ ದಾಳಿ ಮಂತನು ಈ ಇರಾನ್ ದಾಳಿ ಮಂತಿನ ಈ IT ಬರ್ಪುರ ಕಚ್ಚಾ ತೈಲ ನಮ್ಮ ದೇಶಕ್ಕೆ ಭಾರತ ದೇಶ ಇನ್ನಿತರ ದೇಶಕ್ಕೆ ಕೂಡ ಹೋಗ್ಬೋದು. ಆ ಪೋಪುನಂಚಿನ ಸಮಯ ನಮಕ್ ಮೂಲ ಗ್ಯಾಸ್ ಬೆಟ್ಟಾಡು ಅಪ್ಪಾಗ ನಮ್ಮ ಮೂಲ ಸರ್ಕಾರದಾದ ಪರೊಂದು ಉಂಟು ಪಂಡ ಕೇಂದ್ರ ಸರ್ಕಾರದಾದ ಪರೊಂದು ಉಂಟು ಪಂಡ ಗ್ಯಾಸ್ಗೆ ದಾಲಾ ಕೊರತೆ ಇಜ್ಜಿ ಗ್ಯಾಸ್ಗೆ ಹೆಚ್ಚಿನ ನಿಂತಿನಲ್ಲ ಎಂಗಳು ಮನ್ಪೋದು ಬೊಕೊಂಜ ವಿಶೇಷ ಪಂಡ ಸಂಘ ಪರಿವಾರದಗಳು ನಮ್ಮ ಇಲ್ಲದ ಕೈತಾಲಿ ಇತ್ತಿನಕಲು ಇಜ್ಜಿ ಎಂಟ್ಲಿಗೆ ಗ್ಯಾಸ್ ಪಂಡ ಎಪ್ಪಲ ನಿರಂತರ ಗ್ಯಾಸ್ ತಿಕ್ಕುಡು ಪನ್ಪುರ ಒಂಜಿ ಗಂಬಾಚಾರ ಬುಡೊಂದುಲ್ಲೇರು ಯಾನಿತ್ತೇನಿ ಕಡೆ ಪನ್ಪುರ ಹೆಂಚಿನ ಪಂಡ ಏರೇ ಅವಡು ಮನುಷ್ಯರಿಗೂ ಬೋಡಾಯಿನಿ ರಡ್ಡು ಗಂಜಿ ಉನಿಯರೆ ತೂ ಆ ತೂ ಪನ್ಪುರ ಗ್ಯಾಸ್ ತುಲೆ ಪಟ್ಟಣ ಪ್ರದೇಶ ಈ ಫ್ಲಾಟ್ ದಂಚಿನ ಜಾಗಡು ಅತನ ಇಂಡಿಪೆಂಡೆಂಟ್ ಇಲ್ಲಡೆ ಉಪ್ಪಾಡು ದುಂಬುರಮ ಕನಕಡ ಅಟೀಲ್ ಬಂದು ಒಂದಿತ್ತ ಇತ್ತೆ ಕನಕದ ಅಂಗಡಿಯೇ ಬಂದಾತು ಓಲ್ಲ ಕನಕದ ಅಂಗಡಿಯೇ ತಿಕ್ಕುದು ಏನು ಕಾರಣ ಇದಕ್ಕೆಲ್ಲ ಸರ್ಕಾರನೇ ಕಾರಣ ಎಂಚ ಸರ್ಕಾರ ಕಾರಣ ಪಂಡ ತುಲೆ ಅಪ್ಪಗದ ಕಾಲಡು ಕನಕಿತ್ತಿನ ಡಿಪ್ಪೋಲು ನಿಪ್ಪುನಾಗ ಒಂದೇ ಸರ್ಕಾರ ಪಂಡು ಏರ್ಲ ನನ್ನ ಪುಗೆ ಬತ್ತಾ ಹೋಚಿ ಮೋದಿ ಸರ್ಕಾರದ ಪಂಡ ನೆಂಚಿನ ಪಂಡ ಈಗಳು ಪುಗೆಟ್ಟು ಸೈಪುಡ ಮುಚ್ಚಿ ಈಗಳು ಗ್ಯಾಸ್ ತಂಡೆ ಕೊರ್ಪ ಫ್ರೀ ಆದ ಒಂದಿ ದುಡ್ಡು ಒಂದಿ ಅಂಡೆಗೆ ಕೊರ್ಪ ಆದದ್ದು ಪಂಡಿದೆ ಪಾಪ ಜನಗಳು ಪೂರ ನಂಬಿಯರು ಒಂದೊಂದು ಗ್ಯಾಸ್ ಕೆಲವರು ಕಾಸು ಕೊಡ್ತಿದ್ದೆ ತೊಂಡರು ಕೆಲವರದ್ದು ಆದಿದ್ದು ತೊಂಡರು ಫ್ರೀ ಆದ ತೊಂಡರು ಆ ಪೊರ್ತುಡು ಇದ್ದ ತೊಂಡ ಪೊರ್ತುಗಳು ಗ್ಯಾಸ್ ಉಪಯೋಗ ಬಂತೇರು ಆದ ಇತ್ತ ಓಡಮುಟ್ಟ ಬರ್ತದೆ ಎತ್ತಿನ ಪಂಡ ಇಲ್ಲಾಡು ಗ್ಯಾಸೇ ಇಜ್ಜಲ್ಲ ಕಾದಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.